ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಿರೋ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ಜನರು ತುತ್ತಾಗ್ತಿದ್ದಾರೆ. ದೈನಂದಿನ ಜೀವನದಲ್ಲಿ ಕುತ್ತಿಗೆ ನೋವು, ಸೊಂಟ ನೋವು, ಮೊಣಕಾಲು ನೋವು, ಮೈಕೈ ನೋವಿನಿಂದ ಜನರು ಹೈರಾಣಾಗಿರ್ತಾರೆ. ಇದಕ್ಕೆ ಅನೇಕ ರೀತಿಯ ಪದ್ಧತಿಯನ್ನ ಅನುಸರಿಸಿ ಪೇನ್ ಕಿಲ್ಲರ್ ನುಂಗಿ ಸಿಕ್ಕ ಔಷಧ ತೆಗೆದುಕೊಂಡು ಮತ್ತಷ್ಟು ನೋವು ಅನುಭವಿಸ್ತಿರ್ತಾರೆ. ಆದರೆ ನೋವು ಮಾತ್ರ ಶಮನ ಆಗೋದಿಲ್ಲ. ಇದರ ಜೊತೆಗೆ ಕ್ರೋನಿಕ್ ಪೇನ್ ಕೂಡ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇದು ಒಬ್ಬ ವ್ಯಕ್ತಿಯನ್ನ ದೀರ್ಘಕಾಲದಿಂದ ಕಾಡುತ್ತೆ. ಇದರಿಂದ ಮುಕ್ತಿ ಹೊಂದಲು ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಅನೇಕರು ಬಂದಿರ್ತಾರೆ. ಆದರೆ ಸರ್ಜರಿ ಇಲ್ಲದೆಯೂ ಕೂಡ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಆಸ್ಟರ್ ಸಿಎಂಐ ಹಾಸ್ಪಿಟಲ್ನ ವೈದ್ಯರಾದ ಉಮೇಶ್ ಶ್ರೀಕಂಠ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಬೆನ್ನು ನೋವಿನ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಲೋ ಬ್ಯಾಕ್ ಪೇನ್ ಅಂದರೆ ಏನು, ಯಾಕಾಗಿ ಹೆಚ್ಚಾಗಿ ಈ ಸಂದರ್ಭದಲ್ಲಿ ತುಂಬ ಜನರಿಗೆ ಕಾಣಿಸ್ತಾ ಇದೆ? ನೀವು ಆಲ್ರೆಡಿ ಹೇಳಿದ ಪ್ರಕಾರ ಲೈಫ್ ಸ್ಟೈಲ್ ಚೇಂಜ್, ಜೀವನ ಶೈಲಿ ಚೇಂಜ್ ಆಗಿರೋದ್ರಿಂದ ಮೊದಲೆಲ್ಲ ಸೊಂಟ ನೋವು ಅನ್ನೋದು ಅಥವಾ ಕುತ್ತಿಗೆ ನೋವು ಅನ್ನೋದು ಸ್ವಲ್ಪ ವಯಸ್ಸಾದಮೇಲೆ ಏಜ್ ರಿಲೇಟೆಡ್ ಚೇಂಜಸ್, ಡಿಜನರೇಷನ್ ಅಂತ ಏನಂತೀವಿ, ಅದರಿಂದ ಬರ್ತಾಯಿತ್ತು. ಈ ನಡುವೆ ನಾವು ತುಂಬ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ, ಲ್ಯಾಕ್ ಆಫ್ ಎಕ್ಸಸೈಸ್, ಈ ಕಾರಣಗಳಿಂದ ಸ್ವಲ್ಪ ಸೊಂಟ ನೋವು, ಕುತ್ತಿಗೆ ನೋವು ಎಲ್ಲ ಕಾರಣ ಹೆಚ್ಚಾಗ್ತಾ ಇದೆ. ಅಂದರೆ ನಾವು ಈಗ ಚಿಕ್ಕ ವಯಸ್ಸಿನಲ್ಲೂ ಸಹ ಈ ಥರ ತೊಂದರೆಗಳನ್ನು ನೋಡಬಹುದು. ಇದಕ್ಕೆ ಮೇಯ್ನ್ಲಿ ಇದೇ ಕಾರಣಗಳು. ಪುವರ್ ಕೋರ್ ಮಸಲ್ ಸ್ಟ್ರೆಂತ್, ಅಂದರೆ ನಮ್ಮದು ಸೊಂಟದಲ್ಲಿ ಏನು ಮಸಲ್ಸ್ ಇರುತ್ತೆ ಅದರ ಶಕ್ತಿ ಕಡಿಮೆ ಆಗೋದ್ರಿಂದ, ಬ್ಯಾಡ್ ಪೋಸ್ಚರ್, ನಾವು ಕೂತ್ಕೊಳ್ಳೋ ಶೈಲಿ, ನಿಂತ್ಕೊಳ್ಳೋ ಶೈಲಿ, ಕೆಲಸ ಮಾಡೋ ಶೈಲಿ ಅದೆಲ್ಲ ಸ್ವಲ್ಪ ಅಬ್ನಾರ್ಮಲ್ ಆಗಿರೋದ್ರಿಂದ, ಎಕ್ಸಸೈಸ್ ಇಲ್ಲದೆ ಇರೋದ್ರಿಂದ, ಪ್ಲಸ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಇದೆಲ್ಲ ಕಾರಣಗಳಿಂದಲೂ ಸಹ ಸೊಂಟ ನೋವು ಅಥವಾ ಕುತ್ತಿಗೆ ನೋವು ಇನ್ಸಿಡೆನ್ಸ್ ಅಂದರೆ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ಇದೆ ಸಾಮಾನ್ಯ ಪೇಯ್ನ್ ಅಲ್ವಾ, ಒಂದೆರಡು ದಿನ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ, ಏನೋ ಹಚ್ಕೊಂಡು ಬಿಡ್ತೀವಿ ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗೋದಿಲ್ಲ. ನೆಗ್ಲೆಕ್ಟ್ ಮಾಡೋದು ಎಷ್ಟು ಪರಿಣಾಮ ಬೀರಬಹುದು ಮುಂದೆ? ಇಲ್ಲ, ನೀವು ಹೇಳೋದು ಸರಿ. ಸುಮಾರು ಜನರಿಗೆ ಸೊಂಟ ನೋವು ಬಂದೇ ಬರುತ್ತೆ. ಆ್ಯಕ್ಚುಲಿ ಸೊಂಟ ನೋವು ನಮಗೆ ಶೀತ ನೆಗಡಿಗಿಂತ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಕಾಮನೆಸ್ಟ್ ಕಾಸ್. ನಾವು ಏನಕ್ಕೆ ರಜೆ ತೊಗೊತೀವಿ ಅಂತಂದರೆ ಅಡಲ್ಟ್ಸ್ ಯಾಕೆ ರಜೆ ತೊಗೊತಾರೆ ಅನ್ನೋದಕ್ಕೆ ಶೀತ ನೆಗಡಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಕಾಸ್. ಬಟ್ ಆದರೆ ಎಲ್ಲದಕ್ಕೂ ನಾವು ಫಸ್ಟೇ ಡಾಕ್ಟರ್ ಹತ್ರ ಹೋಗೋದು ಬೇಡ. ಯಾವ ಕಾರಣ ಅಥವಾ ಯಾವ ರೀತಿ ಸೊಂಟ ನೋವು ಅಥವಾ ಯಾವ ರೀತಿ ಕುತ್ತಿಗೆ ನೋವು ಸೀರಿಯಸ್ಸು, ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯ. ಬೇಸಿಕಲಿ 1-2 ದಿನ ಮನೆಯಲ್ಲೇ ಮ್ಯಾನೇಜ್ ಮಾಡ್ಬೋದು. ಸ್ವಲ್ಪ ಹಾಟ್ ವಾಟರ್ ಬ್ಯಾಗು, ಮೆಡಿಸಿನ್ಸ್ ತೊಗೊಂಡು, ಸ್ವಲ್ಪ ಫಿಸಿಯೋಥೆರಪಿ ಮಾಡಿಸಿ, ಆ ಥರ ಎಲ್ಲ ಮಾಡಿಕೊಂಡು ಜೆಲ್ ಹಚ್ಕೊಂಡು ಅದೆಲ್ಲ ಇದು ಮಾಡ್ಕೋಬೋದು. ಬಟ್ ಆದರೆ ಯಾವಾಗ ನೋವು ಒಂದು 4-5 ದಿನಕ್ಕಿಂತ ಜಾಸ್ತಿ ಇರುತ್ತೋ, ಅಥವಾ ಮೊದಲನೇ ದಿವಸದಿಂದನೇ ತುಂಬ ಸಿವಿಯರ್, ಅಂದರೆ ನಿಲ್ಲಕ್ಕೂ ಆಗೋಲ್ಲ, ಸ್ವಲ್ಪ ಬಾತ್ರೂಮ್ ಹತ್ರನೂ ಹೋಗೋಕ್ಕಾಗ್ತಾಯಿಲ್ಲ, ಅಂಥ ಸಿವಿಯರ್ ಪೇಯ್ನು, ಅಥವಾ ದೇರ್ ಆರ್ ಸಮ್ ಸೈನ್ಸ್, ನಾವು ನರ ಇನ್ವಾಲ್ವ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಕೆಲವೊಂದು ಸಲ ಕಾಲಲ್ಲಿ ನೋವು ಬರುತ್ತೆ, ಕಾಲಲ್ಲಿ ಸೆಳೆತ ಬರುತ್ತೆ, ಕಾಲಲ್ಲಿ ಜೋಮು ಬರುತ್ತೆ, ಸ್ವಲ್ಪ ನಿಂತ ತಕ್ಷಣ ಕಾಲೆಲ್ಲ ಜುಮು ಅನ್ನೋದು, ಈ ಥರ ಸಿಮ್ಟಮ್ಸ್ ಇದ್ದರೆ, ಅಥವಾ ಮಲ್ಕೊಂಡಾಗಲೂ ಸಹ ನೋವು ತುಂಬ ಜಾಸ್ತಿ ಇರುತ್ತೆ, ರಾತ್ರಿ ಹೊತ್ತು ಸಹ ನೋವು ತುಂಬ ಜಾಸ್ತಿ ಇರುತ್ತೆ, ರೆಸ್ಟ್ ತೊಗೊಂಡ್ರೂ ಸಹ ನೋವು ಕಡಿಮೆ ಆಗ್ತಾಯಿಲ್ಲ, ಮೆಡಿಸಿನ್ಸ್ ತೊಗೊಂಡ್ರೂ ಸಹ ನೋವು ಕಡಿಮೆ ಆಗ್ತಾಯಿಲ್ಲ, ಅಥವಾ ಅದ್ರ ಜೊತೆ ಏನಾದರೂ ಬೇರೆ ಚಿಹ್ನೆಗಳಿದೆ, ಅಂದರೆ ಫೀವರ್ ಅಥವಾ ಬೇರೆ ಏನೋ ಅದರ್ ಅಸೋಸಿಯೇಟೆಡ್ ಸಿಮ್ಟಮ್ಸ್, ಆ ಥರ ಏನಾದರೂ ಇದ್ದರೆ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಬಟ್ ಅದರ್ವೈಸ್ ನೀವು ಹೇಳೋ ಪ್ರಕಾರ 90% ನೋವು ಯೂಶಲಿ ಮಸಲ್ ರಿಲೇಟೆಡ್ ಇರುತ್ತೆ, ಮಸಲ್ ಸ್ಪ್ಯಾಸಮ್, ಸ್ವಲ್ಪ ಮೈನರ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಯೂಶಲಿ ಅರೌಂಡ್ 2-3 ದಿವಸದಲ್ಲಿ ಸ್ವಲ್ಪ ಮನೆಯಲ್ಲೇ ರೆಸ್ಟ್ ತೊಗೊಂಡು ಮೆಡಿಸಿನ್ಸ್ ತೊಗೊಂಡ್ರೆ ಅದೇ ಸಹ ಕಡಿಮೆ ಆಗುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಇದ್ದರೆ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ ಡಾಕ್ಟರ್, ತಾವು ಸಾಕಷ್ಟು ಪೇಷಂಟ್ಗಳನ್ನು ನೋಡಿರಬಹುದು. ಯಾವ ವಯೋಮಾನದವರಲ್ಲಿ ಹೆಚ್ಚಾಗಿ ಈ ನೋವು ಕಾಣಿಸಿಕೊಳ್ಳುತ್ತೆ? ಅದೇ ಮೊದಲೇ ಹೇಳಿದ ಪ್ರಕಾರ ಸ್ವಲ್ಪ ಸೆಡೆಂಟ್ರಿ ಜಾಬ್. ಮುಂಚೆ ಎಲ್ಲ ನಮಗೆ ಮ್ಯಾನ್ಯುವಲ್ ಲೇಬರರ್ಸ್, ಅಂದರೆ ತುಂಬ ಹೆವಿ ವಸ್ತುಗಳನ್ನು ಎತ್ತವರು, ಸ್ವಲ್ಪ ಜಾಸ್ತಿ ಸ್ಟ್ರೆಸ್ಫುಲ್ ಕೆಲಸ ಮಾಡೋರು, ಅಂಥವರಲ್ಲಿ ಕಾಣಿಸ್ತಾ ಇತ್ತು. ಈ ನಡುವೆ ಬಿಕಾಸ್ ಆಫ್ ಬ್ಯಾಡ್ ಪೋಸ್ಚರ್, ಮೇಯ್ನ್ಲಿ ನಾವು ಕೂತ್ಕೊಳ್ಳೋ ಶೈಲಿ ಅಥವಾ ಲಾಂಗ್ ಅವರ್ಸ್ ಆಫ್ ಸಿಟ್ಟಿಂಗ್ ಇನ್ ಅ ಬ್ಯಾಡ್ ಪೋಸ್ಚರ್ ಆ್ಯಂಡ್ ಅಸೋಸಿಯೇಟೆಡ್ ವಿತ್ ಲ್ಯಾಕ್ ಆಫ್ ಎಕ್ಸಸೈಸ್, ಇದರಿಂದ ನಮಗೆ ಈವನ್ ಸೆಡೆಂಟ್ರಿ ಪೋಸ್ಚರ್, ಸೆಡೆಂಟ್ರಿ ಜಾಬ್ಸಲ್ಲೂ ಸಹ ಈ ನಡುವೆ ನಮಗೆ ಸೊಂಟ ನೋವು ಮತ್ತು ನೆಕ್ ಪೇನ್. ಪೀಪಲ್ ನಾವು ಜಾಸ್ತಿ ಮೊಬೈಲ್ ನೋಡೋದ್ರಿಂದ ಅಥವಾ ಟಿ ವಿ ನೋಡೋದ್ರಿಂದ ಅಥವಾ ಈವನ್ ಓದೋರು, ಸುಮಾರು ಜನ ಈಗ ಕುತ್ತಿಗೆ ಬಗ್ಸಿ ಜಾಸ್ತಿ ಹೊತ್ತು ಕುತ್ತಿಗೆ ಬಗ್ಸಿ ಕೆಲಸ ಮಾಡೋರಲ್ಲೂ ಸಹ
ಈ ಥರ ಕುತ್ತಿಗೆ ನೋವು ಜಾಸ್ತಿ ಆಗ್ತಾಯಿದೆ. ಅದನ್ನು ನಾವು ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ಕುತ್ತಿಗೆ ಬಗ್ಸಿ ಏನಾದರೂ ಕೆಲಸ ಮಾಡಿ ತುಂಬ ಹೊತ್ತು ಕೆಲಸ ಮಾಡೋದ್ರಿಂದ ಕುತ್ತಿಗೆ ಮಸಲ್ಸಲ್ಲಿ ಸ್ಟ್ರೈನ್ ಬರೋದ್ರಿಂದ ಅದಕ್ಕೆ ನೆಕ್ ಪೇಯ್ನ್ ಬರೋ ಸಾಧ್ಯತೆ ಇರುತ್ತೆ. ಇದೆಲ್ಲ ನಾವು ದೀಸ್ ಆರ್ ನಾಟ್ ವೆರಿ ಪೆಥಾಲಜಿಕಲ್, ಅಂದರೆ ಇದರಿಂದ ಅಂಡರ್ಲೈಯಿಂಗ್ ಸ್ಪೈನಲ್ಲಿ ಏನೂ ತೊಂದರೆ ಇದೆ ಅಂತಲ್ಲ, ಬಟ್ ಇದು ಪೋಸ್ಚರ್ ರಿಲೇಟೆಡ್ ಪ್ರಾಬ್ಲಮ್. ಸೊ ಇದೆಲ್ಲ ಪೋಸ್ಚರಲ್ ಪೇಯ್ನ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ವಿತ್ ಎಕ್ಸಸೈಸ್ ಆ್ಯಂಡ್ ಪೋಸ್ಚರಲ್ ಕರೆಕ್ಷನ್ಸ್ ಇಟ್ ಕ್ಯಾನ್ ಬಿ ಈಸಿಲಿ ಮ್ಯಾನೇಜ್ಡ್. ಓಕೆ, ಕಂಪೇರ್ ಮಾಡೋದಾದರೆ ಮೆನ್ಗಿಂತ ವಿಮೆನಲ್ಲಿ ಸ್ವಲ್ಪ ಹೆಚ್ಚಾಗಿ ಅಂತ ಹೇಳಬಹುದು. ಯಾಕಾಗಿ? ಸೊ ಅದು ಅವ್ರ ಕೆಲಸದ ಮೇಲೂ ಡಿಪೆಂಡ್ ಆಗಿರುತ್ತೆ. ಈಗ ಸುಮಾರು ಜನ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಬಗ್ಗಿ ಕೆಲಸ ಮಾಡೋದು, ಸ್ವಲ್ಪ ಈಗ ಬಟ್ಟೆ ಒಗೆಯೋದು, ಕಸ ಗುಡಿಸೋದು, ಅದೆಲ್ಲ ಬಗ್ಗಿ ಕೆಲಸ ಮಾಡುವಂಥ ಇದು ಜಾಸ್ತಿ. ಸೊ ಅಂಥವರಲ್ಲಿ ಜಾಸ್ತಿ ಇರುತ್ತೆ. ಸೆಕೆಂಡ್ ರೀಸನ್ ಈಸ್ ಪೋಸ್ಟ್ ಪ್ರೆಗ್ನೆನ್ಸಿ ಪೇಯ್ನ್. ಈವನ್ ಸುಮಾರು ಜನಕ್ಕೆ ಪ್ರೆಗ್ನೆನ್ಸಿ ಆದಮೇಲೆ ಈ ಥರ ಸೊಂಟ ನೋವು, ಬ್ಯಾಕ್ ಪೇಯ್ನು ಬರುವಂಥ ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ. ಅದು ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್, ದ ಚೇಂಜ್ ಇನ್ ದ ಸ್ಪೈನಲ್ಲಿ ಶೇಪೇ ಚೇಂಜ್ ಆಗುತ್ತೆ ನಾವು ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅದರಿಂದನೂ ಸಹ ವಿಮೆನಲ್ಲಿ ಸ್ವಲ್ಪ ರೀಸನ್ಸ್ ಜಾಸ್ತಿ. ಥರ್ಡ್ ಕಾಮನ್ ಈಸ್ ಓಲ್ಡ್ ಏಜಲ್ಲಿ. ಓಲ್ಡ್ ಏಜಲ್ಲಿ ಫೀಮೇಲ್ಸಲ್ಲಿ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಅಂದರೆ ಮೂಳೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಯೂಶಲಿ ಮೆನೋಪಾಸ್ ಆದ ತಕ್ಷಣ ಈ ವೀಕ್ನೆಸ್ಸು ಶುರುವಾಗುತ್ತೆ ಫೀಮೇಲ್ಸಲ್ಲಿ. ಆದರೆ ಗಂಡಸರಿಗೆ 65-70 ವರ್ಷದವರೆಗೂ ಇದು ಯೂಶಲಿ ಲೆಸ್ ಕಾಮನ್. ಬಟ್ ಆದರೆ ಈ ಕಾರಣದಿಂದಲೂ ಸಹ ಬ್ಯಾಕ್ ಪೇಯ್ನ್ ಇನ್ಸಿಡೆನ್ಸು ಸ್ವಲ್ಪ ಫೀಮೇಲ್ಸಲ್ಲಿ ಜಾಸ್ತಿ. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ಬಹುಶಃ ಇದು ತಪ್ಪು ಕಲ್ಪನೆ ಏನೋ ಗೊತ್ತಿಲ್ಲ, ಸ್ಪೈನ್ ಪೇಯ್ನ್ ಪ್ರಾಬ್ಲಮ್ ಇರುವಂಥವರಿಗೆ ಒಂದು ಆಲೋಚನೆ ಇದೆ. ಏನು ಅಂತಂದರೆ ಅಂಗವೈಕಲ್ಯ ಕಾಣಿಸ್ಬಹುದಾ ಏನೋ ಫ್ಯೂಚರಲ್ಲಿ, ಕೂತಲ್ಲೇ ಇರಬೇಕೋ ಏನೋ, ಇದಕ್ಕೆ ತಾವೇನು ಹೇಳ್ತೀರಾ? ಸೊ ಸ್ಪೈನ್ ಕಾಸಿಂದ ಹಿಡಿದು ಪ್ಯಾರಲಿಸಿಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ, ಬಟ್ ಆದರೆ ಭಾಳ ಕಡಿಮೆ. ಅದು ನೆಗ್ಲೆಕ್ಟೆಡ್ ಕೇಸಸ್ಸು, ತುಂಬ ಸಿವಿಯರ್ ಕೇಸಸ್ಸು, ಅಥವಾ ಟ್ರಾಮಾ. ಈಗ ಎಲ್ಲೋ ಬಿದ್ದು ಸ್ಪೈನಿಗೆ ಹೊಡೆತ ಬಿತ್ತು, ಏನೋ ಮಾಡಬಾರ್ದು ಹೆವಿ ವರ್ಕ್ ಮಾಡೋಕ್ಕೋಗಿ ಸ್ಪೈನಲ್ಲಿ ಪ್ರಾಬ್ಲಮ್ ಶುರುವಾಯಿತು, ಅಂಥ ಕೇಸಸ್ಸಲ್ಲಿ ಈ ಥರ ಪ್ಯಾರಲಿಸಿಸ್ ಆಗೋದು, ನರ ವೀಕ್ ಆಗೋದು, ಅದೆಲ್ಲ ಚಾನ್ಸಸ್ ಜಾಸ್ತಿ. ಬಟ್ ಇನ್ ಎ ನಾರ್ಮಲ್ ಕೋರ್ಸ್ ಇಟ್ ಗಿವ್ಸ್ ಎನಫ್ ವಾರ್ನಿಂಗ್. ಅಂದರೆ ನಮಗೆ ಸಾಕಷ್ಟು ಚಿಹ್ನೆಗಳು, ಸೂಚನೆಗಳು ಇರ್ತದೆ ನಾವು ಅದು ಪ್ಯಾರಲಿಸಿಸ್ಗೆ ಹೋಗೋದಕ್ಕೆ ಮುಂಚೆ. ಅದಾಗದೇ ಪ್ಯಾರಲೈಸ್ ಆಗೋವಂಥ ಚಾನ್ಸಸ್ಸು ಭಾಳ ಕಡಿಮೆ. ಸೊ ನಾವು ಮೊದಲಿನ ಸ್ಟೇಜಸ್ಸಲ್ಲೇ, ಅರ್ಲಿ ಸ್ಟೇಜಸ್ಸಲ್ಲೇ ಸಾಕಷ್ಟು ನಾವು ಜಾಗರೂಕತೆ ವಹಿಸಿದ್ರೆ ಈ ಥರ ಕಾಂಪ್ಲಿಕೇಶನ್ ಆಗೋವಂಥ ಚಾನ್ಸಸ್ ಭಾಳ ಕಡಿಮೆ. ಓಕೆ ಡಾಕ್ಟರ್, ತಾವೇ ಹೇಳ್ತಿದ್ರಿ ಒಂದು ಹಂತದ ನಂತರದಲ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಅದಕ್ಕಿಂತ ಮುಂಚೆ ಏನೋ ಸಾಮಾನ್ಯವಾಗಿ ಪೇಯ್ನ್ ಇರುತ್ತೆ ಅಷ್ಟೇ ಅಂತ. ಬಟ್ ನಾವು ಪ್ರಿಕಾಷನ್ ತಗೊಳ್ಳೋದಾದರೆ ಹೆಂಗಿರಬೇಕು? ಸೊ ಮೇಯ್ನ್ಲಿ ಮೂರೇ ಪ್ರಿಕಾಷನ್ಸ್ ನಾವು ಹೇಳೋದು. ಒನ್ ಈಸ್ ಗುಡ್ ಪೋಸ್ಚರ್. ನಾವು ಹೇಗೆ ಕೂತ್ಕೊತೀವಿ, ಹೇಗೆ ನಿಂತ್ಕೊತೀವಿ, ಹೇಗೆ ವಾಕಿಂಗು, ನಮ್ಮದು ಪೋಸ್ಚರ್ ಹೇಗಿರುತ್ತೆ ಅದು. ನಾವು ಒಂದೇ ಕರೆಕ್ಟ್ ಪೋಸ್ಚರ್ ಮೇಂಟೈನ್ ಮಾಡಿದ್ರೂ ಸಹ ಅದೇ ಪೋಸ್ಚರ್ ನಾವು ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಅದು ತಪ್ಪು. ಸೊ ವಿ ಹ್ಯಾವ್ ಟು ಟೇಕ್ ಫ್ರೀಕ್ವೆಂಟ್ ಬ್ರೇಕ್ಸ್. ಅಂದರೆ ನಾವು ಕೂತಿದ್ರೆ ಎವ್ರಿ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಒಂದು ಸಲ ಎದ್ದು 5 ನಿಮಿಷ ವಾಕ್ ಮಾಡಿ ವಾಪಸ್ ಬಂದು ಕೂತ್ಕೋಬೋದು. ಅಥವಾ ನಾವು ಏನೇ ನಿಂತಿದ್ರೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಕೂತ್ಕೊಂಡು ಆಮೇಲೆ ಮತ್ತೆ ನಿಂತ್ಕೋಬೋದು. ಆ ಥರ ಜಸ್ಟ್ ದಟ್ ಸ್ಮಾಲ್ ಚೇಂಜ್ ಇನ್ ಪೋಸ್ಚರ್. ಸೊ ಒನ್ ಈಸ್ ಗುಡ್ ಪೋಸ್ಚರ್, ಸೆಕೆಂಡ್ ಈಸ್ ಫ್ರೀಕ್ವೆಂಟ್ ಬ್ರೇಕ್ಸ್, ಆ್ಯಂಡ್ ಥರ್ಡ್ ಈಸ್ ಎಕ್ಸಸೈಸ್. ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದ ಈ ಮೂರು ಮಾಡಿದ್ರೇ ಮೆಜಾರಿಟಿ ಆಫ್ ದ ಸ್ಪೈನ್ ಪ್ರಾಬ್ಲಮ್ಸ್, ಯೂಶಲಿ ಈ ಥರ ಬ್ಯಾಕ್ ಪೇನ್ಸು, ನೆಕ್ ಪೇನ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು. ಮಕ್ಕಳಲ್ಲೂ ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾ ಇದೆ, ಯಾಕಾಗಿ ಇಷ್ಟು ಸಣ್ಣ ಏಜಲ್ಲದು ಕೂಡ? ಸೊ ಮಕ್ಕಳಲ್ಲಿ ಯೂಶಲಿ ದೇರ್ ಈಸ್ ಸಮ್ ಅಂಡರ್ಲೈಯಿಂಗ್ ಕಾಸ್. ಅಂದರೆ ಸುಮ್ಮನೆ ಮಕ್ಕಳು ಯಾರು ಬ್ಯಾಕ್ ಪೇಯ್ನ್ ಅಂತ ಹೇಳೋದಿಲ್ಲ. ಹೊಟ್ಟೆ ನೋವು ಅಂತ ಹೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ, ಬಟ್ ಆದರೆ ಬ್ಯಾಕ್ ಪೇಯ್ನ್ ಅಂತ ಹೇಳೋ ಚಾನ್ಸಸ್ ಭಾಳ ಕಡಿಮೆ. ಸೊ ಅವ್ರಿಗೆ ಏನಾದರೂ ಒಂದು ಅಂಡರ್ಲೈಯಿಂಗ್ ಕಾಸ್ ಇರುತ್ತೆ, ಅದು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಈ ನಡುವೆ ಹೆವಿ ಸ್ಕೂಲ್ ಬ್ಯಾಗ್ ಹೊತ್ಕೊಳ್ಳೋದ್ರಿಂದ ಅದರಿಂದನೂ ಕೆಲವೊಂದು ಸಲ ಬ್ಯಾಕ್ ಪೇಯ್ನ್ ಬರೋ ಸಾಧ್ಯತೆ ಇರ್ತದೆ. ಈ ನಡುವೆ ಮಕ್ಕಳಲ್ಲೂ ಸಹ ಹೊರಗಡೆ ಹೋಗಿ ಆಟ ಆಡೋದು, ಎಕ್ಸ್ಪೋಜರ್ ಟು ಸನ್ ಅದು ಕಡಿಮೆ ಆಗ್ತಿರೋದ್ರಿಂದ ಅದರಿಂದನೂ ಕೆಲವೊಂದು ಸಲ ಬ್ಯಾಕ್ ಪೇಯ್ನ್ ಬರೋ ಸಾಧ್ಯತೆ ಇರ್ತದೆ. ಬಟ್ ಆದರೂ ಈ ರಿಲೇಟಿವ್ಲಿ ಕಂಪ್ಯಾರಿಟಿವ್ಲಿ ಮಕ್ಕಳಲ್ಲಿ ಏನಾದರೂ ಈ ಥರ ಬ್ಯಾಕ್ ಪೇಯ್ನ್ ಏನಾದರೂ ಕಾಣಿಸ್ಕೊಂತು ಅಂದರೆ ಅದು ನಾವು ಸ್ವಲ್ಪ ಅರ್ಲಿ ಸ್ಟೇಜಲ್ಲೇ ನಾವು ಸ್ವಲ್ಪ ಅದನ್ನು ಗಮನ ವಹಿಸಬೇಕು. ತುಂಬ ಜಾಸ್ತಿ ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ. ಓಕೆ ಡಾಕ್ಟರ್, ಟೆಸ್ಟ್ಗಳ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಅದು ಯಾವ ಕಂಡೀಷನ್ ಇದೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಏನು ಟೆಸ್ಟ್ ಮಾಡಬೇಕು, ಯಾವುದು ಇಂಪಾರ್ಟೆಂಟು, ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ. ಬಟ್ ಆನ್ ಎನ್ ಆ್ಯಾವ್ರೇಜ್ ನಾವು ಬೇಸಿಕಲಿ ಸ್ಪೈನ್ಗೆ ಟೆಸ್ಟ್ ಮಾಡಬೇಕು ಅನ್ನೋದಾದರೆ ದೇರ್ ಆರ್ ಮೇಯ್ನ್ಲಿ 4 ಟೆಸ್ಟ್ಸ್. ಒಂದು ಎಕ್ಸ್ರೇ, ಒಂದು MRI, ಒಂದು CT ಸ್ಕ್ಯಾನು ಮತ್ತು ಒಂದು DEXA ಸ್ಕ್ಯಾನ್ ಅಂತ ಹೇಳ್ತೀವಿ, ದಟ್ ಈಸ್ ಬೋನ್ ಮಿನರಲ್ ಡೆನ್ಸಿಟಿ ಸ್ಕ್ಯಾನ್. ಸೊ ಈ 4 ಟೆಸ್ಟ್ ವೆರಿ ಇಂಪಾರ್ಟೆಂಟ್. ಇದರಲ್ಲೇ ನಮಗೆ ಮೆಜಾರಿಟಿ ಅಂದರೆ 90%ಗಿಂತ ಹೆಚ್ಚು ಕಾಯಿಲೆಗಳು ಇದರಲ್ಲಿ ನಾವು ಡಯಾಗ್ನೋಸ್ ಮಾಡ್ಬೋದು, ಈ ಒಂದು ಟೆಸ್ಟಲ್ಲಿ. ಅದರಲ್ಲಿ ಯಾವುದಾದ್ರೂ ಒಂದೇ ಸೆಲೆಕ್ಟ್ ಮಾಡಿ ನೀವು ಅಂತ ಹೇಳೋದಾದರೆ MRI ಇಂದ ನಮಗೆ ಸಿಗೋವಂಥ ಇನ್ಫಾರ್ಮೇಷನು ಜಾಸ್ತಿ. ಬಟ್ ಆದರೆ ಇದು ಒಂಥರ ತಪ್ಪು ಸೂಚನೆ ಹೋಗಬಾರ್ದು. MRI ಎಲ್ಲರಿಗೂ ಅವಶ್ಯಕತೆ ಇರೋದಿಲ್ಲ.
ಸೊ ಎಲ್ಲ ಬ್ಯಾಕ್ ಪೇಯ್ನ್ ಇದ್ರೂ ಅಥವಾ ನೆಕ್ ಪೇಯ್ನ್ ಇದ್ರೂ ಎಲ್ಲರಿಗೂ MRI ಅವಶ್ಯಕತೆ ಇರೋದಿಲ್ಲ. ನಮಗೆ MRI ಯಾವಾಗ ಮಾಡಿಸ್ಬೇಕು ಅನ್ನೋದಕ್ಕೇ ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಎಲ್ಲ ಇರ್ತದೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಶಶಿ ಕೊಡಗಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಶಿ ಅವರೇ. ಶಶಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮೇಡಮ್ ನಮಸ್ತೆ. ಸಮಸ್ಯೆ ಹೇಳ್ಕೊಳ್ಳಿ. ಮೇಡಮ್, ನಮ್ಮ ಮಿಸ್ಸಸ್ಸಿಗೆ ಸ್ವಲ್ಪ ಬ್ಯಾಕ್ ಪೈನ್ ಅಂತ ಹೇಳ್ತಿದ್ದಾರೆ. ಹಲೋ, ಹೇಳಿ ಹೇಳಿ, ಮಾತಾಡಿ. ಮೇಡಮ್, ಅದೇ ನಮ್ಮ ಮಿಸ್ಸಸ್ಸಿಗೆ ಸ್ವಲ್ಪ ಬ್ಯಾಕ್ ಪೈನ್ ಅಂತ ಹೇಳ್ತಿದ್ದಾರೆ. ಅವರಿಗೆ ಬ್ಯಾಕ್ ಪೈನ್ ಬಂದಾಗ ರೈಟ್ ಲೆಗ್ ತುಂಬಾ ಮಸಲ್ಸ್ ಎಲ್ಲ ಪೈನ್ ಬಂದ್ಬಿಟ್ಟು ನಡೆಯೋಕ್ಕೆ ತುಂಬಾ ನೋವು ಅಂತ ಹೇಳ್ತಾರೆ. ಸೊ ಅದೇ ಯೂಶಲಿ ನಾನು ಹೇಳೋ ಪ್ರಕಾರ ಕಾಲಲ್ಲಿ ಏನಾದರೂ ನೋವು ಬಂತು ಅಂದರೆ ಅದು ಕೆಲವೊಂದು ಸಲ ನರ ಇನ್ವಾಲ್ವ್ ಆಗಿರೋವಂಥ ಸೂಚನೆ ಇರೋ ಸಾಧ್ಯತೆಯೂ ಇರುತ್ತೆ. ಅಂಥದ್ದನ್ನೆಲ್ಲ ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿಬಿಟ್ಟು ಅದು ನಿಜವಾಗ್ಲೂ ನರದ ಇನ್ವಾಲ್ವ್ಮೆಂಟಾ ಅಥವಾ ಕಾಲು ನೋವು ಬೇರೆ ಏನಾದರೂ ಕಾರಣದಿಂದ ಬರ್ತಾ ಇದೆಯಾ ಅಂತ ನಾವು ನೋಡಿಬಿಟ್ಟು ಇನ್ ಕೇಸ್ ಅದು ನರದ ಇನ್ವಾಲ್ವ್ಮೆಂಟಿಂದನೇ ಇದೆ ಅಂತ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಗೊತ್ತಾದರೆ ಆವಾಗ ನಾವು ಅದಕ್ಕೆ ಸಹಜವಾಗಿ ಟೆಸ್ಟ್ ಎಲ್ಲ ಹೇಳ್ತೀವಿ. MRI ಸ್ಕ್ಯಾನು ಅಥವಾ ಎಕ್ಸ್ರೇ ಅದೆಲ್ಲ ನೋಡಿಬಿಟ್ಟು ಏನು ಕಾರಣದಿಂದ ಈ ಥರದ ನೋವು ಬರ್ತಾ ಇದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಸಹ ಗೊತ್ತಾಗ್ತದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನವೀನ್ ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನವೀನ್ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಡಾಕ್ಟರ್ ನಮಸ್ತೆ. ನಮಸ್ಕಾರ. ಸರ್, ಮತ್ತೆ ನಡುವಲ್ಲಿ ನೋವು ಸರ್, ಸೊಂಟದಲ್ಲಿ ಸಾರಿ, ಸೊಂಟ ನೋವು ಬಂದು ಆಮೇಲೆ ಕಾಲು ಆಗ್ತೈತೆ ಸರ್. ಅಲ್ಲ, ಇನ್ನೊಂದ್ಸಲ ಹೇಳ್ತೀರಾ? ಸೊಂಟದಲ್ಲಿ ನೋವು ಬಂತು. ಹಾಂ, ಸೊಂಟ ನೋವು ಬಂದು ಇವಾಗ ಕಾಲು ನೋವು ಆಗ್ತೈತೆ ಸರ್. ನಾವು MRI ಸ್ಕ್ಯಾನ್ ಮಾಡಿಸಿದ ನರ ವೀಕ್ ಆಗಿರುತ್ತೆ ಸರ್. ಏನ್ ಮಾಡ್ಬೇಕು ಸರ್? ಅಲ್ಲ, ಅದು MRI ಸ್ಕ್ಯಾನಿಂಗಲ್ಲಿ ನಮಗೆ ಸ್ಪೈನಲ್ಲಿ ಸಾಕಷ್ಟು ಥರ ಕಾಯಿಲೆಗಳು ಆಗೋ ಸಾಧ್ಯತೆ ಇರುತ್ತೆ. ಯಾವುದೋ ಒಂದೇ ಥರ ಕಾಯಿಲೆದಿಂದ ಈ ಥರ ಬರೋದಿಲ್ಲ. ನರ ಇದಾಗಿದೆ ಅಂತ ಹೇಳ್ತಾರೆ. ಅಲ್ಲ, ನರ ವೀಕ್ ಆಗ್ಲಿಕ್ಕೇನೆ ಸರಿ ನರ ವೀಕ್ ಆಗ್ಲಿಕ್ಕೇನೆ ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಬೋದು, ಕೆನಾಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ, ಅದಿರ್ಬೋದು, ಏನಾದರೂ ಗೆಡ್ಡೆ ಥರ ಇರ್ಬೋದು, ಅಥವಾ ಮೂಳೆ ವೀಕು, ಜಾಯಿಂಟ್ ಆರ್ಥ್ರೋಪತಿಯಿಂದನೂ ಈ ಥರ ನರ ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದು ಯಾವ ಕಾರಣದಿಂದ ನರ ವೀಕ್ ಆಗ್ತಾ ಇದೆ ಅನ್ನೋದು ಸಹ ಇಂಪಾರ್ಟೆಂಟು. ನರ ವೀಕ್ ಆಗಿದೆ ಅದು ಅರ್ಥ ಆಯಿತು, ಬಟ್ ಯಾವ ಕಾರಣದಿಂದ ನರ ವೀಕ್ ಆಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಹೇಳ್ಬೋದು. MRI ಸ್ಕ್ಯಾನಿಂಗ್ ನೋಡಿದ್ರೇ ನಮಗೆ ಅದು ಒಂದು ಸ್ವಲ್ಪ ಐಡಿಯಾ ಸಿಗ್ತದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸರ್ಜರಿ ಬಗ್ಗೆ ಮಾತನಾಡೋದಾದರೆ ಸಾಕಷ್ಟು ಜನರಿಗೆ ಭಯ ಇದೆ. ಸರ್ಜರಿ ಮಾಡಿದರೆ ಮಲಗಿದಲ್ಲೇ ತುಂಬ ಟೈಮಲ್ಲಿ ಇರಬೇಕಾಗತ್ತೆ, ಸರ್ಜರಿ ಯಾಕೆ ಮಾಡಿಸ್ಕೋಬೇಕು ಅಂತ ಅನ್ಕೋತಾರೆ. ಸರ್ಜರಿಯ ಅಗತ್ಯ ಫಸ್ಟ್ ಆಫ್ ಆಲ್ ಯಾರಿಗಿರುತ್ತೆ? ಸೊ ಯೂಶಲಿ ಬ್ಯಾಕ್ ಪೇಯ್ನ್ ಅಥವಾ ನೆಕ್ ಪೇಯ್ನಲ್ಲಿ ಲೆಸ್ ದ್ಯಾನ್ 3%, ಅಂದರೆ 3%ಗಿಂತ ಕಡಿಮೆ ಜನರಿಗೆ ಸರ್ಜರಿ ಅವಶ್ಯಕತೆ ಇರುತ್ತೆ. ಅದಕ್ಕಿಂತ ಜಾಸ್ತಿ ಜನರಿಗೆ ಬೇಕಾಗೋದಿಲ್ಲ. ಅದು ದೇರ್ ಆರ್ ಇಂಡಿಕೇಶನ್ಸ್. ಈಗ ಮೇಯ್ನ್ಲಿ ನಾವು ಡಿವೈಡ್ ಮಾಡಬೇಕು ಅಂದರೆ, ಈಗ ಇಂಡಿಕೇಶನ್ ಸರ್ಜರಿ ಮಾಡೋ ಉದ್ದೇಶ ಒಂದು, ನರ ವೀಕ್ ಆಗ್ತಾ ಇದೆ, ದಟ್ ಈಸ್ ದ ಮೇಯ್ನ್ ಥಿಂಗ್. ನರ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆ, ಏನಾದರೂ ನೆಕ್ಕಲ್ಲಿ ಸ್ಪೈನಲ್ ಕಾರ್ಡ್ ಇರ್ಬೋದು, ಕೈಗೆ ಬರೋ ನರ ಇರ್ಬೋದು, ಅಥವಾ ಸೊಂಟದಲ್ಲಿ ಕಾಲಿಗೆ ಬರೋ ನರ, ಅಥವಾ ಬೇರೆ ಥರ ನರಗಳು ಇರ್ಬೋದು. ಸೊ ಈ ಯಾವುದೇ ನರಗಳು ವೀಕ್ ಆಗ್ತಾ ಇದೆ ಅನ್ನೋ ಚಿಹ್ನೆ ಬಂತು ಅಂದರೆ ಅದನ್ನು ನಾವು ಸರ್ಜರಿ ಮಾಡಿ ಸರಿ ಮಾಡ್ಬೋದು. ಅಥವಾ ಕ್ಯೂರಿಯಾಸಿಟಿ ಡಾಕ್ಟರ್, ನನಗೆ ಈ ಕ್ರಾನಿಕಲ್ ಪೇಯ್ನ್ ಅಥವಾ ಸ್ಪೈನ್ ಪೇಯ್ನ್ ಏನೇ ಇರ್ಬೋದು, ಅದು ಎಲ್ಬೋಗೆ ಸಂಬಂಧಪಟ್ಟಿದ್ದ, ನರಗಳಿಗೆ ಸಂಬಂಧಪಟ್ಟಿದ್ಯಾ, ಹೇಗೆ? ಎಲ್ಬೋ ಬೋನ್. ಸೊ ಇದು ಸ್ಪೈನ್ ಅಂದರೆ ಇದು ಮೂಳೆಗಳೇ ಇರೋದು, ಮೂಳೆಗಳು ಒಳಗಡೆ ನರ ಇರುತ್ತೆ. ಸೊ ನಾವು ಸ್ಪೈನ್ ಅಂದರೆ ಎಂಟೈರ್ ಥಿಂಗ್, ಅಂದರೆ ಮೂಳೆ, ಅದ್ರ ಸುತ್ತ ಇರೋ ಮಸಲ್ಸು, ಲಿಗಮೆಂಟ್ಸು, ಅದ್ರ ಒಳಗಡೆ ಇರೋ ನರ, ಇದೆಲ್ಲದಕ್ಕೂ ಸೇರಿಸಿ ನಾವು ಸ್ಪೈನ್ ಅಂತ ಹೇಳೋದು. ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ರೆ ಅದು ಮೇಯ್ನ್ಲಿ ನರ ಮಾತ್ರ. ಸೊ ಇದೇ ಡಿಫ್ರೆನ್ಸು. ಸೊ ಸ್ಪೈನಲ್ ಪ್ರಾಬ್ಲಮ್ಸ್, ಈಗ ನಾವು ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಂತೀವಿ, ಅದೆಲ್ಲ ಮೂಳೆಗಳಲ್ಲೇ ಚೇಂಜಸ್ ಆಗೋದು. ಬಟ್ ಆ ಮೂಳೆಗಳ ಹತ್ತಿರ ನರ ಇರೋದ್ರಿಂದ ಏನಾದರೂ ಮೂಳೆಯಿಂದ ಏನಾದರೂ ಸ್ವಲ್ಪ ಪ್ರೊಟ್ರೂಷನ್ ಬಂತು, ಮೂಳೆಯಿಂದ ಏನಾದರೂ ಒಂದು ಸ್ವಲ್ಪ ಹೊರಗಡೆ ಬೀಕ್ ಅಂತ ಹೇಳ್ತೀವಿ, ಆಸ್ಟಿಯೋಫೈಟ್, ಅದೇನಾದರೂ ಆ ಥರ ಹೊರಗಡೆ ಬಂತು ಅಂದರೆ ಅದು ಪಕ್ಕದಲ್ಲೇ ನರ ಇರೋದ್ರಿಂದ ನರಕ್ಕೆ ಚುಚ್ಚಕ್ಕೆ ಶುರು ಮಾಡುತ್ತೆ. ಯಾವಾಗ ನರಕ್ಕೆ ಚುಚ್ಚಕ್ಕೆ ಶುರು ಮಾಡುತ್ತೋ ಆವಾಗ ಕೈಗೆ ಅಥವಾ ಕಾಲಿಗೆ ಯಾವ ನರ ಇನ್ವಾಲ್ವ್ ಆಗುತ್ತೋ ಅದ್ರ ಪ್ರಕಾರ ನಮಗೆ ಅದ್ರ ತಕ್ಕಂತೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತನಾಡೋದಾದರೆ ಹೇಗಿರುತ್ತೆ? ಸೊ ಎಲ್ಲರಿಗೂ ಅನಿಸುತ್ತೆ ಸ್ಪೈನ್ ಡಾಕ್ಟರ್ ಹತ್ರ ಹೋದ ತಕ್ಷಣ ಸರ್ಜರಿ ಅಂತ ಅನಿಸುತ್ತೆ. ಬಟ್ ಆದರೆ ನಾನು ಆಗಲೇ ಹೇಳಿದ ಪ್ರಕಾರ ಮೆಜಾರಿಟಿ ಸುಮಾರು ಕಾಯಿಲೆಗಳಿಗೆ ನಾವು ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಸರ್ಜರಿ ಬೇಕಾಗುವಂಥ ಪರಿಸ್ಥಿತಿ ಭಾಳ ಕಡಿಮೆ.
ಸೊ ಇನಿಷಿಯಲ್ ಸ್ಟೇಜಸಲ್ಲಿ ನಾವು ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ಮೇಯ್ನ್ಲಿ ಫಿಸಿಯೋಥೆರಪಿ ಅಂದರೆ ಇದರಲ್ಲಿ 2 ರೀತಿ ಇರುತ್ತೆ. ಒಂದು ಮೆಷಿನ್ ಬೇಸ್ಡ್ ಎಕ್ಸಸೈಸ್, ಮೆಷಿನ್ ಬೇಸ್ಡ್ ಫಿಸಿಯೋಥೆರಪಿ ಅಂದರೆ ನಾವು IFT, ಅಲ್ಟ್ರಾಸೌಂಡು, ಅದು ಹೀಟ್ ವೇವ್ ಕೊಡೋದು, ಆ ಥರ ಎಲೆಕ್ಟ್ರಿಕಲ್ ಮಸಾಜ್ ಕೊಡೋದು, ಆ ಥರ ಅದರಿಂದ ಮಸಲ್ಸ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗೋದು ಅಥವಾ ನೋವು ಕಡಿಮೆ ಆಗೋದು, ಈ ಥರ ಎಲ್ಲ ಉಪಯೋಗ ಇರ್ತದೆ. ಇಂಪಾರ್ಟೆಂಟ್ ಪಾರ್ಟ್ ಆಫ್ ಫಿಸಿಯೋಥೆರಪಿ ಈಸ್ ಫಿಸಿಕಲ್ ಥೆರಪಿ, ಅಂದರೆ ನಾವು ಎಕ್ಸಸೈಸ್ ಮಾಡೋದು. ನಾವು ಅದು ಫಿಸಿಯೋಥೆರಪಿಸ್ಟು ನಾವು ಒಂದು ಚಿಕ್ಕ ಎಕ್ಸಸೈಸಿಂದ ಶುರು ಮಾಡಿಕೊಂಡು ಕ್ರಮೇಣವಾಗಿ ಜಾಸ್ತಿ ಒಂದು ಎಕ್ಸಸೈಸಸ್ ಹೇಳ್ಕೊಡ್ತಾರೆ, ಅದನ್ನು ನಾವು ರೆಗ್ಯುಲರಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಇದೇ ಮೆಜಾರಿಟಿ ಆಫ್ ದ ಸ್ಪೈನ್ ಪ್ರಾಬ್ಲಮ್ಸು ಇಷ್ಟು ನಾವು ಮಾಡಿದ್ರೇ ರೆಗ್ಯುಲರ್ ಎಕ್ಸಸೈಸಸ್ಸಿಂದನೇ ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು. ಅಫ್ಕೋರ್ಸ್ ಕೆಲವೊಂದು ಕಾಯಿಲೆಗಳಿಗೆ ಮೆಡಿಸಿನ್ಸ್ ವರ್ಕ್ ಆಗೋಲ್ಲ, ಕೆಲವೊಂದು ಸಲ ನರ ವೀಕ್ ಆಗೋ ಸಾಧ್ಯತೆ ಇರುತ್ತೆ, ಕೆಲವೊಂದು ಸಲ ಟ್ಯೂಮರ್ ಇರುತ್ತೆ, ಅದನ್ನು ತೆಗಿಲೇಬೇಕಾಗುತ್ತೆ. ಅಂಥ ಕೇಸಸಲ್ಲೆಲ್ಲ ಸರ್ಜರಿ ಅವಶ್ಯಕತೆ ಬರುತ್ತೆ. ಸೊ ನರ ವೀಕ್ ಆಗುತ್ತೆ, ನೋವು ತುಂಬ ಜಾಸ್ತಿ ಇರುತ್ತೆ, ಅಥವಾ ದೇರ್ ಇಸ್ ಸಮ್ ಮೋರ್ ಸೀರಿಯಸ್ ಪ್ರಾಬ್ಲಮ್ ಲೈಕ್ ಇನ್ಫೆಕ್ಷನ್ ಅಥವಾ ಟ್ಯೂಮರು, ಆ ಥರ ಏನಾದರೂ ಇದ್ದಾಗ ಸರ್ಜರಿ ಅವಶ್ಯಕತೆ ಬೇಕಾಗುತ್ತೆ. ಸೊ ಸರ್ಜರಿನಲ್ಲೂ ಭಾಳಷ್ಟು ವಿಧವಾದ ಸರ್ಜರಿಗಳಿದೆ. ಸೊ ನಾವು ಮೊದಲೆಲ್ಲ ಓಪನ್ ಸರ್ಜರಿ ಅಂತ ಮಾಡ್ತಾಯಿದ್ವಿ, ಅಂದರೆ ನಾವು ಫುಲ್ಲು ರೆಗ್ಯುಲರಾಗಿ ಹೇಗೆ ಕಟ್ ಓಪನ್ ಮಾಡಿ ಅದನ್ನು ಮಾಡ್ತಾಯಿದ್ವಿ. ಈ ನಡುವೆ ನಮಗೆ ಆಧುನಿಕತೆಯಿಂದ ಮಿನಿಮಲಿ ಇನ್ವೇಸಿವ್ ಸ್ಪೈನ್ ಸರ್ಜರಿ ಅಥವಾ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಅಂತ. ಸೊ ಇದು ನಾವು ಚಿಕ್ಕ ಚಿಕ್ಕ ಗಾಯಗಳಿಂದ, ಫುಲ್ಲು ಓಪನ್ ಮಾಡ್ದಲೇ ಸಣ್ಣ ಸಣ್ಣ ಗಾಯಗಳಿಂದ ಮೊದಲು ಏನು ಟ್ರೀಟ್ಮೆಂಟ್ ಕೊಡ್ಬೋದಾಗಿತ್ತೋ, ಮೊದಲು ಎಷ್ಟು ಕರೆಕ್ಷನ್ ಮಾಡ್ಬೋದಾಗಿತ್ತೋ ಅದನ್ನೇ ನಾವು ಈಗ ಚಿಕ್ಕ ಚಿಕ್ಕ ಗಾಯಗಳಿಂದ ಸಹ ಮಾಡ್ಬೋದು. ಸೊ ಇದರಿಂದ ಅಡ್ವಾಂಟೇಜ್ ಏನು ಅಂದರೆ ರಿಕವರಿ ಫಾಸ್ಟಾಗಿರುತ್ತೆ, ಮಸಲ್ಸ್ ಡ್ಯಾಮೇಜ್ ಕಡಿಮೆ ಇರುತ್ತೆ, ಬ್ಲಡ್ ಲಾಸ್ ಕಡಿಮೆ ಇರುತ್ತೆ. ಸೊ ಜನಗಳು ಬೇಗ, ಯೂಶ್ವಲಿ ಆಫ್ಟರ್ 1 day 2 days ನಾವು ಡಿಸ್ಚಾರ್ಜ್ ಮಾಡ್ತೀವಿ, ಕೆಲವೊಂದು ಸಲ 1 ವಾರ ಆದಮೇಲೆ ವಾಪಸ್ ಕೆಲಸಕ್ಕೆಲ್ಲ ಹೋಗ್ಬೋದು. ಸೊ ಈ ಥರ ಅಡ್ವಾಂಟೇಜಸ್ ಆರ್ ಮೋರ್. ಚಿಕ್ಕ ಸರ್ಜರಿ ಇರೋದ್ರಿಂದ, ಚಿಕ್ಕ ಗಾಯದಿಂದ ಮಾಡೋದ್ರಿಂದ, ಮಸಲ್ ಡ್ಯಾಮೇಜ್ ಕಡಿಮೆ ಇರೋದ್ರಿಂದ ರಿಕವರಿ ಬೇಗ ಆಗುತ್ತೆ. ಸೊ ದಟ್ ಈಸ್ ದ ಮೇಯ್ನ್ ಅಡ್ವಾಂಟೇಜ್. ಅದಲ್ಲದೆ ನಮಗೆ ಮುಂಚೆ ಇಲ್ಲದೆ ಇರೋವಂಥ ತಂತ್ರಜ್ಞಾನ ಈ ನಡುವೆ ನಮಗೆ ಸುಮಾರು ಹೆಲ್ಪ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾವು ಸರ್ಜರಿ ಮಾಡಬೇಕಾದ್ರೆ ನರಗಳನ್ನು ಮಾನಿಟರ್ ಮಾಡ್ಬೋದು, ಅಂದರೆ ನ್ಯೂರೋ ಮಾನಿಟ್ರಿಂಗ್ ಅಂತ ಇರುತ್ತೆ. ನರಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ಥರ, ನಮಗೆ ಗೊತ್ತಿಲ್ಲದೆ ನರಕ್ಕೆ ಡ್ಯಾಮೇಜ್ ಆದರೂ ಅದು ನಮಗೆ ವಾರ್ನಿಂಗ್ ಸಿಗ್ನಲ್ಸ್ ಕೊಡ್ಬೋದು. ಆ ಥರ ಒಂದು ತಂತ್ರಜ್ಞಾನ ಇದೆ. ಸೆಕೆಂಡ್ ಥಿಂಗ್ ಈಸ್, ನಾವು ಸರ್ಜರಿ ಟೈಮಲ್ಲೇ ಸ್ಕ್ಯಾನ್ ಮಾಡ್ತೀವಿ ಡ್ಯೂರಿಂಗ್ ದ ಸರ್ಜರಿ. ಅದು ORM ಅಂತ ಇರ್ಬೋದು, ಅಥವಾ ಅದು 3D ಸ್ಕ್ಯಾನ್ ಥರ ಮಾಡಿಬಿಟ್ಟು ಅದು ನಮಗೆ ಕರೆಕ್ಟಾಗಿ ಏನು ಅನಾಟಮಿ ಇದೆ, ನಾವು ಎಲ್ಲಿ ಏನು ಸರ್ಜರಿ ಮಾಡಬೇಕು, ನರ ಎಲ್ಲಿದೆ, ಮೂಳೆ ಎಲ್ಲಿದೆ, ಸ್ಕ್ರೂ ಹಾಕಬೇಕು ಅಂದರೆ ಯಾವ ಡೈರೆಕ್ಷನಲ್ಲಿ ಹಾಕಬೇಕು, ಎಷ್ಟು ದೊಡ್ಡದಿರಬೇಕು, ಎಷ್ಟು ದಪ್ಪ ಇರಬೇಕು, ಅದೆಲ್ಲ ಇನ್ಫಾರ್ಮೇಷನ್ನು ನಮಗೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಅದರಿಂದನೂ ಸಹ ಅಕ್ಯುರಸಿ ಈಸ್ ನಿಯರ್ಲಿ ಅರೌಂಡ್ 99% ಈ ತಂತ್ರಜ್ಞಾನ ಯೂಸ್ ಮಾಡೋದ್ರಿಂದ. ಪ್ಲಸ್ ನ್ಯಾವಿಗೇಷನ್ ಅಂದರೆ ನಾವು ಪ್ರತಿ ಸಲ ನಾವು ಸ್ಕ್ಯಾನಿಂಗ್ ಮಾಡೋದು ಬೇಡ. ಅದು ರೋಡ್ ಮ್ಯಾಪ್ ಇಟ್ಕೊಂಡು ನಾವೀಗ ಹೇಗೆ ಕಾರಲ್ಲಿ ನಾವು ನ್ಯಾವಿಗೇಷನ್ ಹಾಕ್ಕೊಂಡು ನಾವು ದಾರಿ ಗೊತ್ತಿಲ್ಲದೆ ಇದ್ದರೂ ಸಹ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಅದೇ ಥರ ನಾವು ಸರ್ಜರಿ ಟೈಮಲ್ಲೂ ಸಹ ನಮಗದು ಎಲ್ಲಿಗೆ ಹೋಗಬೇಕು ಅಂತ ನಮಗೆ ಕಣ್ಣಲ್ಲಿ ಕಾಣದೇ ಇದ್ದರೂ ಸಹ ನಮಗದು ದಾರಿ ತೋರಿಸುತ್ತೆ ಹೇಗೆ ಹೋಗಬೇಕು ಅನ್ನೋದು. ಸೊ ಈ ಥರ ಇದೆಲ್ಲ ತಂತ್ರಜ್ಞಾನಗಳಿಂದ ಅದು ಸರ್ಜರಿ ಹಸ್ ಬಿಕಮ್ ಮೋರ್ ಸೇಫರ್ ಆ್ಯಂಡ್ ಇಟ್ ಹಸ್ ಬಿಕಮ್ ಮೋರ್ ಎಫೆಕ್ಟಿವ್. ಓಕೆ ಡಾಕ್ಟರ್, ಬೆನ್ನು ಅನ್ನುವಂಥದ್ದು ಇಡೀ ದೇಹಕ್ಕೆ ಒಂದು ಆಧಾರ ಇದ್ದಂಗೆ. ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದ್ದೇ ಇದೆ, ಸರ್ಜರಿಯ ನಂತರದಲ್ಲಿ ಎಷ್ಟು ಸಮಯ ನಾವು ಮಲ್ಕೊಂಡಲ್ಲೇ ಇರಬೇಕು ಅಂತ. ಇನ್ನು ಕೆಲವರಿಗೆ ಒಂದ್ಸಲ ಸರ್ಜರಿ ಆದ ನಂತರದಲ್ಲಿ ಮತ್ತೆ ಎಷ್ಟು ಸಮಯದವರೆಗೆ ಇದು ಕಾಣಿಸಿಕೊಳ್ಳಲ್ಲ, ಮತ್ತೆ ಕಾಣಿಸ್ಕೊಳ್ಬಹುದಾ ಹೇಗೆ, ಈ ರೀತಿಯಾದಂಥ ಸಾಕಷ್ಟು ಕನ್ಫ್ಯೂಷನ್ ಇದೆ. ತಾವು ಬಗೆಹರಿಸೋದಾದ್ರೆ. ಸೊ 2 ಕ್ವಶನ್ ಇದರಲ್ಲಿ. ಒಂದು, ಮತ್ತೆ ಬರ್ಬೋದಾ ಅಂತ. ಈಗ ಒಂದ್ಸಲ ಸರ್ಜರಿ ಆಯಿತು, ಇನ್ನೊಂದ್ಸಲ ಇದೇ ಥರ ತೊಂದರೆ ಬರ್ಬೋದಾ? ಆನ್ಸರ್ ಈಸ್ ಎಸ್. ಈಗ ನಾವು ಸರ್ಜರಿ ಮಾಡೋ ಉದ್ದೇಶ ಇವತ್ತಿರೋ ತೊಂದರೆನ ಕಡಿಮೆ ಮಾಡಲಿಕ್ಕೆ, ಮುಂದೆ ಏನು ತೊಂದರೆ ಬರಬಾರ್ದು ಅನ್ನೋದು ಬೇರೆ. ಅದು ಅವರು ಮಾಡಿಫೈ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಬಿಕಾಸ್ ಮೋಸ್ಟ್ ಎಲ್ಲ ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್ಸು ಸುಮಾರು ಏಜ್ ರಿಲೇಟೆಡ್ ತೊಂದರೆಗಳು. ವಯಸ್ಸು ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಬೇರೆ ತೊಂದರೆ ಬರ್ಬೋದು, ಹೊಸ ತೊಂದರೆ ಬರ್ಬೋದು, ಅಥವಾ ಇವತ್ತಿಲ್ಲದೆ ಇರೋದು ನಾಳೆ ಕಾಣಿಸ್ಕೋಬೋದು. ಸೊ ಇವತ್ತು ಒಂದು ಸಲ ಸರ್ಜರಿ ಆಯಿತು ಅಂದರೆ ಅದು ಎಂಡ್ ಆಫ್ ದ ರೋಡ್ ಅಂತಲ್ಲ, ಅದು ಮುಂದೆ ಏನು ತೊಂದರೆ ಬರಲ್ಲ ಅಂತಲ್ಲ, ಬರಬಹುದು. ಬಟ್ ಅದಕ್ಕೆ ಪ್ರಿಕಾಷನ್ಸ್ ಅಂತ ಇರುತ್ತೆ. ನಾವು ಅದೆಲ್ಲ ಹೇಳ್ಕೊಡ್ತೀವಿ. ಯೂಶ್ವಲಿ ಸರ್ಜರಿ ಆದಮೇಲೆ ಏನು ಅವಾಯ್ಡ್ ಮಾಡಬೇಕು, ಯಾವ ರೀತಿ ನೋಡ್ಕೋಬೇಕು, ಏನೇನು ಎಕ್ಸಸೈಸ್ ಮಾಡಬೇಕು, ಏನೇನು ಕೆಲಸ ಅವಾಯ್ಡ್ ಮಾಡಬೇಕು, ಅದೆಲ್ಲ ನಾವು ಹೇಳ್ಕೊಟ್ಟಿರ್ತೀವಿ. ಅದು ಫಾಲೋ ಮಾಡಿದ್ರೆ ಯೂಶ್ವಲಿ ಚಾನ್ಸಸ್ ಆರ್ ಲೆಸ್. ದಟ್ ಈಸ್ ನಂಬರ್ 1. ನಂಬರ್ 2, ರಿಟರ್ನ್ ಟು ವರ್ಕ್. ಅಂದರೆ ಏನು ಯಾವ ರೀತಿ ಇರಬೇಕು ಸರ್ಜರಿ ಆದಮೇಲೆ, ಅದು ಫಸ್ಟ್ ಆಗಲೇ ನಾನು ಸ್ವಲ್ಪ ಹೇಳಿದ್ದೀನಿ. ಬಟ್ ಆದರೆ ಅದು ಯಾವ ರೀತಿ ಸರ್ಜರಿ ಆಗಿದೆ ಅನ್ನೋದ್ರ ಮೇಲೂ ಸಹ ಡಿಪೆಂಡು. ಕೆಲವೊಂದು ಸಲ ನಾವು ಸಿಂಪಲ್ ಎಂಡೋಸ್ಕೋಪಿ ಆ ಥರ ಎಲ್ಲ ಸರ್ಜರಿ ಮಾಡಿದ್ಮೇಲೆ ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ಕಂಪ್ಲೀಟ್ ಆ್ಯಕ್ಟಿವಿಟಿ ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್. ನಾವೀಗ ಚಿಕ್ಕ ಹುಡುಗರಲ್ಲಿ ಅಥವಾ ಯಂಗ್ ಪೀಪಲಲ್ಲಿ ಆ ಥರ ಸರ್ಜರೀಸ್ ಎಲ್ಲ ಮಾಡಿರ್ತೀವಿ. ಅವರು ಮತ್ತೆ ವಾಪಸ್ ಆಟ ಆಡೋದು, ರನ್ನಿಂಗು ಅದೆಲ್ಲ ಮಾಡ್ಬೋದು. ಬಟ್ ಎಲ್ಲರಿಗೂ ಆ ಥರ ಆಗುತ್ತೆ ಅಂತಲ್ಲ. ಕೆಲವೊಂದು ಸಲ ವಯಸ್ಸಾದ ಮೇಲೆ ಈ ಥರ ಸರ್ಜರಿ ಮಾಡೋದ್ರಿಂದ ಅವರು ಮತ್ತೆ ಫುಲ್ಲು ನಾರ್ಮಲ್ ಆಗಿ ಅಥವಾ
ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ರು ಆ ಥರ ಆಗ್ತಾರೆ ಅಂತ ಏನು ಹೇಳೋಕ್ಕಾಗಲ್ಲ. ಬಟ್ ಆದರೆ ಕೆಲವೊಂದು ಸಲ ಇಂಪ್ರೂವ್ಮೆಂಟ್ ಅಂತೂ ಇರುತ್ತೆ. ನಿಯರ್ಲಿ ಅರೌಂಡ್ 80% ಇಂಪ್ರೂವ್ಮೆಂಟ್ ಅಂತೂ ಇದ್ದೇ ಇರುತ್ತೆ, ಈವನ್ ವಯಸ್ಸಾದಮೇಲೂ ಸಹ ಸರ್ಜರಿ ಮಾಡಿಸೋದ್ರಲ್ಲಿ. ಬಟ್ ಪ್ರಿಕಾಷನ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಇನ್ನೊಂದು ಸಲ ಆ ಥರ ತೊಂದರೆ ಬರದೇ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಓಕೆ ಡಾಕ್ಟ್ರಿ, ಈ ಎಲ್ಲ ಸಮಸ್ಯೆಗಳು ನೋಡೋದಾದರೆ ಲೈಫ್ ಸ್ಟೈಲಿನಿಂದ ಬರೋದು ಅಂತ ಹೇಳ್ಬೋದು. ಬಟ್ ಕೆಲವರಿಗೆ ಆಕ್ಸಿಡೆಂಟ್ ಆಗಿ ನೋವು ಕಾಣಿಸಿಕೊಂಡಿರುತ್ತೆ, ಅವರಿಗೆ ಚಿಕಿತ್ಸೆ ಹೇಗೆ? ಸೊ ಈಗ ಆಕ್ಸಿಡೆಂಟ್ ಆದಮೇಲೂ ಸಹ ಯಾವ ರೀತಿ ಅದು ಸ್ಪೈನ್ ಎಫೆಕ್ಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಕೆಲವೊಂದು ಸಲ ಅದು ಮೆಜಾರಿಟಿ ಅಗೇನ್ ಈವನ್ ಆಕ್ಸಿಡೆಂಟಲ್ಲೂ ಸಹ ಅದು ಬರೀ ಮಾಂಸಕ್ಕೆ ಅಥವಾ ಲಿಗಮೆಂಟಲ್ಲಿ ಏನೋ ಸ್ವಲ್ಪ ಇಂಜುರಿ ಆಗಿರುತ್ತೆ, ಅದು ಸ್ವಲ್ಪ ರೆಸ್ಟ್ ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡು ಫಿಸಿಯೋಥೆರಪಿ ತೊಗೊಂಡು ಸರಿ ಹೋಗುತ್ತೆ. ಕೆಲವೊಂದು ಸಲ ಮೂಳೆ ಫ್ರ್ಯಾಕ್ಚರ್ ಆಗಿರ್ಬೋದು. ಸೊ ಈಗ ಮೂಳೆ ಫ್ರ್ಯಾಕ್ಚರ್ ಆಗಿದ್ರಲ್ಲಿ ಅದು ಸ್ವಲ್ಪ ಸೀರಿಯಸ್. ಆವಾಗ ನೋವು ಸ್ವಲ್ಪ ಜಾಸ್ತಿ ಇರುತ್ತೆ, ನೋವು ಸ್ವಲ್ಪ ಜಾಸ್ತಿ ದಿನ ಇರುತ್ತೆ. ಅದು ಸ್ವಲ್ಪ ರೆಗ್ಯುಲರ್ ಬೆಡ್ ರೆಸ್ಟು ಮೆಡಿಸಿನ್ಸ್ ತೊಗೊಂಡ್ರೂ ಸಹ ಕಡಿಮೆ ಆಗೋದಿಲ್ಲ. ಸೊ ಅಂಥ ಕೇಸಸಲ್ಲಿ ನಾವು ಅದನ್ನು ಮತ್ತೆ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗು MRI ಎಲ್ಲ ಮಾಡಿಸಿ ನಾವು ಚೆಕ್ ಮಾಡ್ತೀವಿ ಯಾವ ರೀತಿ ಫ್ರ್ಯಾಕ್ಚರ್ ಇದೆ, ಎಷ್ಟು ಸಿವಿಯರ್ ಫ್ರ್ಯಾಕ್ಚರ್ ಇದೆ, ಅದೇನಾದರೂ ನರದ ಮೇಲೆ ಎಫೆಕ್ಟ್ ಆಗ್ತಾ ಇದೆಯಾ. ಫ್ರ್ಯಾಕ್ಚರ್ ಮುರಿದೋಗಿರೋ ಮೂಳೆ ಅಂದರೆ ಅದು ನರದ ಮೇಲೂ ಒತ್ತಬೋದು. ಸೊ ಆ ಥರ ಏನಾದರೂ ಇದ್ದರೆ ಅಂಥ ಕೇಸಸಲ್ಲಿ ನಾವು ಸರ್ಜರಿ ಮಾಡಿಬಿಟ್ಟು ಅಗೇನ್ ಪರ್ಕ್ಯುಟೇನಿಯಸ್ ಸರ್ಜರಿ ಅಂತ ಇರುತ್ತೆ, ಅದನ್ನು ಮಾಡಿಬಿಟ್ಟು ನಾವು ಆ ಫ್ರ್ಯಾಕ್ಚರ್ನ ನಾವು ಸರಿಪಡಿಸ್ಬೋದು. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು. ನೀವು ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಆಸ್ಟರ್ CMI ಹಾಸ್ಪಿಟಲ್ ನಂಬರ್ 43/2 ನ್ಯೂ ಏರ್ಪೋರ್ಟ್ ರೋಡ್, NH7 ಸಹಕಾರ ನಗರ, ಬೆಂಗಳೂರು, ಕರ್ನಾಟಕ 560092. ದೂರವಾಣಿ ಸಂಖ್ಯೆ 9513889611. ಮತ್ತೊಂದು ಸಂಖ್ಯೆ 080434200100. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.